ಬಿ ಅಡ್ಜಸ್ಟ್ಮೆಂಟ್ ರಾಜೇಶ್ ಸ್ಯಾಲರಿ ₹2000 per month. ಸೊ ಬೈ ಸ್ಯಾಲರಿ ಅಕೌಂಟ್ ಅಲ್ವಾ. ಸೊ ಇವಾಗ ನಾವೇನು ಮಾಡ್ತೀವಿ, ಸ್ಯಾಲರಿನ ರಾಜೇಶ್ ಕ್ಯಾಪಿಟಲ್ ಕೊಟ್ಟಿದ್ವಿ, ಏನಾಗುತ್ತೆ ಕ್ಯಾಪಿಟಲ್ ಬ್ಯಾಲೆನ್ಸ್ ವಿಲ್ ಇನ್ಕ್ರೀಸ್. ಸೊ ಕ್ಯಾಪಿಟಲ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆದ್ರೆ ಯಾವ ಸೈಡ್ ರೆಕಾರ್ಡ್ ಮಾಡ್ತೀವಿ, ಕ್ರೆಡಿಟ್ ಸೈಡ್ ರೆಕಾರ್ಡ್ ಮಾಡ್ತೀವಿ. ಸೊ ಎಷ್ಟಿದೆ ಪರ್ ಮಂತ್ 2000 ಅಂದ್ರೆ ಎಷ್ಟು ಮಂತ್ ರಾಜೇಶ್ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಬಿಸ್ನೆಸ್ ಅಲ್ಲಿ 6 ಮಂತ್ ಅಲ್ವಾ. ಸೊ 2000 into 6 ಮಾಡಿದ್ರೆ ₹12,000 ಬರುತ್ತೆ. ರಾಜೇಶ್ ಸ್ಯಾಲರಿ ಆದ್ಮೇಲೆ ಹಲೋ ಎವ್ರಿವನ್, ವೆಲ್ಕಮ್ ಟು ಡಿಜಿಸ್ ಕಾಮರ್ಸ್ ಅಡ್ಡಾ. ನಾನು ನಿಮ್ಮ ಡಿಜಿ ಸರ್. ಈ ಚಾನಲ್ನ ಮೇನ್ ಪರ್ಪಸ್ ಏನು ಅಂದರೆ ಕಾಮರ್ಸ್ ಸಬ್ಜೆಕ್ಟ್ಸನ್ನು ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡೋದು. ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್, ಎಕನಾಮಿಕ್ಸ್ ಮತ್ತು ಫೈನಾನ್ಷಿಯಲ್ ಲಿಟ್ರಸಿ ಕಾನ್ಸೆಪ್ಟ್ಸನ್ನು ಸಿಂಪಲ್ ಆಗಿ, ಕ್ಲಿಯರ್ ಆಗಿ, ಎಕ್ಸಾಮ್ ಓರಿಯೆಂಟೆಡ್ ವೇನಲ್ಲಿ ಕಲಿಯೋಣ ಮತ್ತು ಎಕ್ಸಾಮ್ಸ್ನಲ್ಲಿ ನಿಮಗೆ ಗುಡ್ ಮಾರ್ಕ್ಸ್ ಸ್ಕೋರ್ ಮಾಡಲು ಹೆಲ್ಪ್ ಮಾಡೋದು. ಹೆಲೋ ಎವ್ರಿವನ್, ವೆಲ್ಕಮ್ ಟು ಟುಡೇಸ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಡೆತ್ ಆಫ್ ಎ ಪಾರ್ಟ್ನರ್ ಕಾನ್ಸೆಪ್ಟಿಂದ 6 ಮಾರ್ಕ್ಸ್ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಇದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಟಾಪಿಕ್. ಸೊ ಮತ್ತೆ ಕೇಳಬೇಡಿ ಸರ್ ಎಲ್ಲ ಟಾಪಿಕ್ನೂ ನೀವು ಇಂಪಾರ್ಟೆಂಟ್ ಅಂತ ಕರಿತೀರಾ ಅಂತೇಳಿ. ಇದು ಯಾಕೆ ನಿಮಗೆ ತುಂಬ ಇಂಪಾರ್ಟೆಂಟ್ ಅಂತಂದರೆ, ಡೆತ್ ಆಫ್ ಎ ಪಾರ್ಟ್ನರಿಂದ 100% ಕ್ವಶನ್ ನಿಮಗೆ ಕ್ವಾರ್ಟರ್ಲಿನಲ್ಲೂ ಬರುತ್ತೆ, ಮಿಡ್ ಟರ್ಮಲ್ಲೂ ಬರುತ್ತೆ ಮತ್ತು ಫೈನಲ್ ಎಕ್ಸಾಮಲ್ಲಿ ಸಹ ಬರುತ್ತೆ. ನಿಮಗೆ ಅದೇ ಚಾಪ್ಟರ್ 1ನಲ್ಲಿ ಪಾರ್ಟ್ನರ್ಶಿಪ್ ಫಂಡಮೆಂಟಲ್ಲಿ ನಿಮಗೆ 4 ಮೆಥಡ್ಸ್ ಇದೆ. ಪ್ರಾಡಕ್ಟ್ ಮೆಥಡ್, P&L ಅಪ್ರಾಪ್ರಿಯೇಷನ್, ಗ್ಯಾರಂಟಿ ಆಫ್ ಪ್ರಾಫಿಟ್, ಆವರೇಜ್ ಪೀರಿಯಡ್ ಮೆಥಡ್. ಈ 4 ಮೆಥಡಲ್ಲಿ ಯಾವುದಾದ್ರು ಒಂದು ಮೆಥಡ್ ಮಾತ್ರ ಬರುತ್ತೆ ಎಕ್ಸಾಮ್ಗೆ. ಬಟ್ ನಿಮಗೆ ಡೆತ್ ಆಫ್ ಎ ಪಾರ್ಟ್ನರಲ್ಲಿ ಆ ರೀತಿ ಅಲ್ಲ. 100% ಡೆತ್ ಆಫ್ ಎ ಪಾರ್ಟ್ನರಿಂದ ಒಂದು ಪ್ರಾಬ್ಲಮ್ ಇರುತ್ತೆ. ಅದರಿಂದ ಇದು ನಿಮಗೆ ತುಂಬಾ ಇಂಪಾರ್ಟೆಂಟ್. ಮತ್ತು ಅಗೇನ್ ನಿಮಗೆ ಅಡ್ಮಿಷನ್ ಮತ್ತು ರಿಟೈರ್ಮೆಂಟಿಂದನೂ ಗೇನ್ ರೇಷಿಯೋ NPSR ಅಥವಾ ಸ್ಯಾಕ್ರಿಫೈಸ್ ರೇಷಿಯೋ NPSR, ಈ 4 ಮೆಥಡ್ಸ್ ಗೊತ್ತಿದ್ರೆ ನಿಮಗೆ ಈ 4ರಲ್ಲಿ ಒಂದು ಮೆಥಡ್ ಮಾತ್ರ ಬರುತ್ತೆ. ಬಟ್ ಆದರೆ ನಿಮಗೆ ಡೆತ್ ಆಫ್ ಎ ಪಾರ್ಟ್ನರಲ್ಲಿ ಏನಾಗುತ್ತೆ, 100% ಒಂದು ಕ್ವಶನು ಬಂದೇ ಬರುತ್ತೆ. ಕ್ವಾರ್ಟರ್ಲಿ ಎಕ್ಸಾಮ್ಸಿಗೆ ಮಾತ್ರ ಅಲ್ಲ, ಫೈನಲ್ ಎಕ್ಸಾಮ್ ಸಹ ಒಂದು ಪ್ರಾಬ್ಲಮ್ ಬರುತ್ತೆ. ಸೊ ಅದರಿಂದ ಇದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬನ್ನಿ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಇವತ್ತಿನ ವಿಡಿಯೋದಲ್ಲಿ ಕ್ವಶನ್ ಬ್ಯಾಂಕಿಂದ ಮೊದಲನೇ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ರಾಜೇಶ್, ರಾಕೇಶ್ ಆ್ಯಂಡ್ ರಮೇಶ್ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2:1. ದೇರ್ ಕ್ಯಾಪಿಟಲ್ ಆಸ್ ಆನ್ 1/4/2024 ವರ್ ₹1,90,000 and ₹60,000 respectively. Rajesh died on 1/10/2024. Who died here? Rajesh died ಅಲ್ವಾ. ಸೊ ಆನ್ ವಿಚ್ ಡೇಟ್? ಆನ್ 1/10/2024. ಸೊ ನಿಮಗಿದು ಡೇಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ 2 ಕನ್ಫ್ಯೂಷನ್ ಆಗುತ್ತೆ. ಒಂದು, ಪ್ರಾಡಕ್ಟ್ ಮೆಥಡಲ್ಲಿ ನಿಮಗೆ ಈ ಡೇಟ್ ಇದ್ದರೆ ಆ ಪರ್ಟಿಕ್ಯುಲರ್ ಡೇಟಿಂದ ಫೈನಾನ್ಷಿಯಲ್ ಇಯರ್ ಎಂಡ್ ಡೇಟ್ವರೆಗೂ ನಾವು ಮಂತ್ಸ್ ಕ್ಯಾಲ್ಕುಲೇಷನ್ನ ಮಾಡ್ತೀವಿ. ಬಟ್ ಆದರೆ ನೀವು ಡೆತ್ ಆಫ್ ಎ ಪಾರ್ಟ್ನರಲ್ಲಿ ಇಂಟರ್ವೇನಿಂಗ್ ಪೀರಿಯಡ್ನ ತೊಗೋಬೇಕು. ಏನದು ಇಂಟರ್ವೇನಿಂಗ್ ಪೀರಿಯಡ್ ಅಂತ ಅಂದರೆ, ಬಿಗಿನಿಂಗ್ ಆಫ್ ದ ಫೈನಾನ್ಷಿಯಲ್ ಇಯರಿಂದ ಟಿಲ್ ದ ಡೇಟ್ ಆಫ್ ಡೆತ್ ಆ ಮಂತ್ಸ್ನ ಮಾತ್ರ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಫೈನಾನ್ಷಿಯಲ್ ಇಯರ್ ಎಂಡ್ವರೆಗೂ ನಾವು ಕ್ಯಾಲ್ಕುಲೇಟ್ ಮಾಡೋ ನೆಸಸರಿ ಇಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವ ಡೇಟ್ ಕೊಟ್ಟಿದ್ದಾರೆ, 1 October 2024 ಅಲ್ವಾ. ಸೊ ನಾವು ಯಾವ ಮಂತಿಂದ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ, ಏಪ್ರಿಲಿಂದ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, 7 ಮಂತ್ಸ್ ಬರುತ್ತಾ? ಇಲ್ಲ, 7 ಮಂತ್ಸ್ ಬರಲ್ಲ. ವಿ ಹ್ಯಾವ್ ಟು ಕನ್ಸಿಡರ್ ಓನ್ಲಿ 6 ಮಂತ್ಸ್. ಯಾಕೆ 6 ಮಂತ್ಸ್ ಕನ್ಸಿಡರ್ ಮಾಡಬೇಕು ಅಂತಂದರೆ, ಪಾರ್ಟ್ನರ್ ಡೈಡ್ ಆನ್ 1/10/2024 ಇಟ್ ಸೆಲ್ಫ್. ಅಂದರೆ ಆ ಪರ್ಟಿಕ್ಯುಲರ್ ಮಂತಲ್ಲಿ ಏನೂ ಕಾಂಟ್ರಿಬ್ಯೂಷನ್ ಇಲ್ಲ ಆ ಪಾರ್ಟ್ನರಿಂದ. ಅದರಿಂದ ನಾವು ಅಕ್ಟೋಬರ್ ಮಂತ್ನ ಕನ್ಸಿಡರ್ ಮಾಡೋ ನೆಸಸರಿ ಇಲ್ಲ. ಸೊ ಎಷ್ಟು ಮಂತ್ಸ್ ಕ್ಯಾಲ್ಕುಲೇಷನ್ ಬರುತ್ತೆ? 6 ಮಂತ್ಸ್ ಕ್ಯಾಲ್ಕುಲೇಷನ್ ಬರುತ್ತೆ. ಇದು ತುಂಬ ಇಂಪಾರ್ಟೆಂಟು. ಇಲ್ಲೇನಾದರೂ ಮಿಸ್ ಮ್ಯಾಚ್ ಮಾಡಿ ತೊಗೊಂಡ್ರೆ ನೀವು ಎಂಟೈರ್ ಪ್ರಾಬ್ಲಮಲ್ಲಿ ಪ್ರತಿಯೊಂದು ಪ್ಲೇಸಲ್ಲೂ ನಿಮಗೆ ರಾಂಗ್ ಆನ್ಸರ್ಸ್ ಬರುತ್ತೆ. ಆ್ಯಂಡ್ ದ ಪಾರ್ಟ್ನರ್ಶಿಪ್ ಡಿಡ್ ಪ್ರೊವೈಡೆಡ್ ದ ಫಾಲೋಯಿಂಗ್. First adjustment, interest on Rajesh capital at 10% per annum. B adjustment, Rajesh salary ₹2,000 per month. C adjustment, his share of accrued profit up to the date of death based on previous year profit. Firm's profit for 2023-24 is ₹24,000. D adjustment, his share of goodwill ₹12,000. Ascertain the amount payable to Rajesh executor by preparing Rajesh capital account. ಸೊ ಏನು ಪ್ರಿಪೇರ್ ಮಾಡಬೇಕು ನಾವು ಇವಾಗ? ಕ್ಯಾಪಿಟಲ್ ಅಕೌಂಟ್ ಅಲ್ವಾ. ಬನ್ನಿ ಫಾರ್ಮೆಟ್ನ ಪ್ರಿಪೇರ್ ಮಾಡೋಣ. ರಾಜೇಶ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಮತ್ತು ಕ್ರೆಡಿಟ್ ಮ್ಯಾಂಡೇಟ್ರಿ ಆಗಿರುತ್ತೆ. ಸೊ ನಾವು ಏನು ಅಕೌಂಟ್ನ ಪ್ರಿಪೇರ್ ಮಾಡ್ತಿದ್ದೀವಿ ಇಲ್ಲಿ? ಕ್ಯಾಪಿಟಲ್ ಅಕೌಂಟ್ ಅಲ್ವಾ. ಸೊ ವೆನ್ ಎವರ್ ಯು ಆರ್ ಪ್ರಿಪೇರಿಂಗ್ ಕ್ಯಾಪಿಟಲ್ ಅಕೌಂಟ್, ವಿಚ್ ಬ್ಯಾಲೆನ್ಸ್ ಇಟ್ ವಿಲ್ ಶೋ? ಕ್ರೆಡಿಟ್ ಬ್ಯಾಲೆನ್ಸ್ ಅಲ್ವಾ. ಸೊ ಯಾರ ಅಕೌಂಟ್ನ ನಾವು ಪ್ರಿಪೇರ್ ಮಾಡ್ತಿದ್ದೀವಿ? ರಾಜೇಶ್ ಅಕೌಂಟು. ಸೊ ರಾಜೇಶ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಎಷ್ಟಿದೆ? 1 lakh ಇದೆ ಅಲ್ವಾ. ಸೊ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ? ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ₹1 lakh ಇದೆ. ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಆದಮೇಲೆ ನೆಕ್ಸ್ಟ್ ಏನಿದೆ? ಅಡ್ಜಸ್ಟ್ಮೆಂಟ್ ಇದೆ ಅಲ್ವಾ. ಇಂಟ್ರೆಸ್ಟ್ ಆನ್ ರಾಜೇಶ್ ಕ್ಯಾಪಿಟಲ್ ಅಟ್ 10% per annum. ಸೊ ಇವಾಗ ನಾವು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಪೇ ಮಾಡಬೇಕು. ಅವ್ನು ಏನು 1 lakh ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ ರಾಜೇಶ್, ಅದಕ್ಕೆ ನಾವು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಪೇ ಮಾಡ್ತೀವಲ್ವಾ. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಟ್ಟಾಗ ಕ್ಯಾಪಿಟಲ್ ಬ್ಯಾಲೆನ್ಸ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಸೊ ಕ್ಯಾಪಿಟಲ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆದರೆ ನಾವು ಯಾವ ಸೈಡ್ ತೋರಿಸ್ತೀವಿ? ಕ್ರೆಡಿಟ್ ಸೈಡ್ ಅಲ್ವಾ. ಸೊ ಬೈ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಸೈಡ್. ಸೊ ಎಷ್ಟು ಅಮೌಂಟ್ ಇದೆ? 1 lakh ಇದೆ. ಸೊ ಇಲ್ಲಿ ಕ್ವಶನ್ ಏನು ಹೇಳಿದ್ದಾರೆ? 10% ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ 1 lakh ಇಂಟು 10/100 ಇಂಟು 6/12. ಯಾಕೆ 6/12 ಅಂತಂದರೆ
ಆ 1 ಲ್ಯಾಕ್ನ ನಾವು ಥ್ರೂಔಟ್ ದ ಇಯರ್ ಯೂಸ್ ಮಾಡಿಲ್ಲ ಅಲ್ವಾ, ಸೊ ಓನ್ಲಿ 6 ಮಂತ್ಸ್ ಮಾತ್ರ ಯೂಸ್ ಮಾಡಿದ್ವಿ, ಅದು 1 ಅಕ್ಟೋಬರ್ವರೆಗೂ ಮಾತ್ರ ಅಲ್ವಾ. ಸೊ ಅದರಿಂದ 6/12ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಆನ್ಸರ್ ಎಷ್ಟು ಬರುತ್ತೆ? 5000 ರುಪೀಸ್ ಬರುತ್ತೆ. 1 ಲ್ಯಾಕ್ ಇಂಟು 10/100 ಇಂಟು 6/12 ಮಾಡಬೇಕು. ನೆಕ್ಸ್ಟ್ ಏನಿದೆ? ಬಿ ಅಡ್ಜಸ್ಟ್ಮೆಂಟ್. ರಾಜೇಶ್ ಸ್ಯಾಲರಿ ₹2000 ಪರ್ ಮಂತ್. ಸೊ ಬೈ ಸ್ಯಾಲರಿ ಅಕೌಂಟ್ ಅಲ್ವಾ. ಸೊ ಇವಾಗ ನಾವೇನು ಮಾಡ್ತಿದ್ದೀವಿ? ಸ್ಯಾಲರಿನ ರಾಜೇಶ್ ಕ್ಯಾಪಿಟಲಿಗೆ ಕೊಡ್ತಿದ್ದೀವಿ. ಏನಾಗುತ್ತೆ? ಕ್ಯಾಪಿಟಲ್ ಬ್ಯಾಲೆನ್ಸ್ ವಿಲ್ ಇನ್ಕ್ರೀಸ್. ಸೊ ಕ್ಯಾಪಿಟಲ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆದರೆ ಯಾವ ಸೈಡ್ ರೆಕಾರ್ಡ್ ಮಾಡ್ತೀವಿ? ಕ್ರೆಡಿಟ್ ಸೈಡ್ ರೆಕಾರ್ಡ್ ಮಾಡ್ತೀವಿ. ಸೊ ಎಷ್ಟಿದೆ? ಪರ್ ಮಂತ್ 2000 ಅಂದರೆ ಎಷ್ಟು ಮಂತು ರಾಜೇಶ್ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಬಿಸ್ನೆಸ್ಸಲ್ಲಿ? 6 ಮಂತ್ ಅಲ್ವಾ. ಸೊ 2000 ಇಂಟು 6 ಮಾಡಿದ್ರೆ 12,000 ರುಪೀಸ್ ಬರುತ್ತೆ. ರಾಜೇಶ್ ಸ್ಯಾಲರಿ ಆದಮೇಲೆ ಸಿ ಅಡ್ಜಸ್ಟ್ಮೆಂಟ್. ಹಿಸ್ ಶೇರ್ ಆಫ್ ಅಕ್ರೂಡ್ ಪ್ರಾಫಿಟ್ ಅಪ್ ಟು ದ ಡೇಟ್ ಆಫ್ ಡೆತ್ ಬೇಸ್ಡ್ ಆನ್ ಪ್ರಿವಿಯಸ್ ಇಯರ್ ಪ್ರಾಫಿಟ್. ಅಂದರೆ P&L ಸಸ್ಪೆನ್ಸ್ ಅಕೌಂಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಜನರಲಿ ನಾವು ಬುಕ್ಸ್ ಆಫ್ ಅಕೌಂಟ್ನ ಯಾವಾಗ ಕ್ಲೋಸ್ ಮಾಡ್ತೀವಿ? ಎಂಡ್ ಆಫ್ ದ ಫೈನಾನ್ಷಿಯಲ್ ಇಯರ್. ಅಂದರೆ ಆ ಪರ್ಟಿಕ್ಯುಲರ್ ಇಯರಲ್ಲಿ ಪ್ರಾಫಿಟ್ ಇದೆಯಾ ಲಾಸ್ ಇದೆಯಾ ಅಂತೇಳಿ ನಾವು ಎಂಡ್ ಆಫ್ ದ ಇಯರ್ ಕ್ಯಾಲ್ಕುಲೇಟ್ ಮಾಡಿದಾಗ ಮಾತ್ರ ಗೊತ್ತಾಗುತ್ತಲ್ವಾ. ಬಟ್ ಅನ್ಫಾರ್ಚುನೇಟ್ಲಿ ಆನ್ October 1st ರಾಜೇಶ್ ಡೈಡ್ ಅಲ್ವಾ. ಸೊ ಅವನಿಗೆ ಆ 6 ಮಂತ್ ಏನು ಕಾಂಟ್ರಿಬ್ಯೂಷನ್ ಮಾಡಿದ್ದಾನೆ ಬಿಸ್ನೆಸ್ಸಲ್ಲಿ, ಆ ಪರ್ಟಿಕ್ಯುಲರ್ ಪೀರಿಯಡಲ್ಲಿ ಏನು ಪ್ರಾಫಿಟ್ ಆಗಿದೆ ಅಥವಾ ಲಾಸ್ ಆಗಿದೆ ಅದನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕಲ್ವಾ. ಸೊ ಅದಕ್ಕೆ ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದಾರೆ? ಆ ಪ್ರಾಫಿಟ್ನ ನಾವು ಪ್ರೀವಿಯಸ್ ಇಯರ್ ಪ್ರಾಫಿಟ್ನ ಬೇಸಾಗಿ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಈ 24,000 ಅಮೌಂಟ್ ಏನಿದೆ, ಈ 24,000 ಪ್ರೀವಿಯಸ್ ಇಯರ್ಲಿ 12 ಮಂತಿಗೆ ಅರ್ನ್ ಮಾಡಿರೋದಲ್ವಾ. ಸೊ ನಾವೇನು ಮಾಡಬೇಕು? ಅದನ್ನು ಬೇಸಾಗಿ ಇಟ್ಕೊಂಡು ಈ ಇಯರಲ್ಲಿ 6 ಮಂತ್ಸ್ಗೆ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಸೊ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೀವಿ? ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್. ಯಾಕೆ ಕ್ರೆಡಿಟ್ ಸೈಡಲ್ಲಿದೆ? ಈ ಪ್ರಾಫಿಟ್ನ ನಾವು ಪಾರ್ಟ್ನರ್ಗೆ ಟ್ರಾನ್ಸ್ಫರ್ ಮಾಡಿದ್ರೆ ಕ್ಯಾಪಿಟಲ್ ಬ್ಯಾಲೆನ್ಸ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಕ್ಯಾಪಿಟಲ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆದರೆ ಅದನ್ನು ನಾವು ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಬೇಕಾಗುತ್ತೆ. ಈಗ ಅಮೌಂಟ್ ಎಷ್ಟು ಬರುತ್ತೆ ಅಂತ ನೋಡೋಣ. ಬೇಸ್ ಅಮೌಂಟ್ ಯಾವುದು ನಮಗೆ? 24,000 ಅಲ್ವಾ. ಸೊ 24,000 ಇಂಟು 6/12. ಯಾಕೆ ನಾನು 6/12 ತಗೊಂಡಿದ್ದೀನಿ? ಆ 24,000 ಲಾಸ್ಟ್ ಇಯರ್ಲಿ 12 ಮಂತ್ಸಿಗೆ ಕ್ಯಾಲ್ಕುಲೇಷನ್ ಮಾಡಿರೋದು. ಬಟ್ ಈ ಇಯರಲ್ಲಿ ನಮಗೆ ಬೇಕಾಗಿರೋದು ಜಸ್ಟ್ ಫಾರ್ 6 ಮಂತ್ಸ್ ಅಲ್ವಾ. ಸೊ ಅದರಿಂದ ನಾನು 6/12 ತೊಗೊಂಡಿದ್ದೀನಿ. ನೆಕ್ಸ್ಟ್ ಆ 24,000 ಯಾರಿಗೆ? 3 ಜನ ಪಾರ್ಟ್ನರ್ಗೂ ಬಿಲಾಂಗ್ ಆಗಿರೋದಲ್ವಾ. ಸೊ ಬಟ್ ಇಲ್ಲಿ ನಾವು ಯಾರು ಕ್ಯಾಪಿಟಲ್ ಅಕೌಂಟ್ನ ಪ್ರಿಪೇರ್ ಮಾಡ್ತಿದ್ದೀವಿ? ರಾಜೇಶ್ ಕ್ಯಾಪಿಟಲ್ ಅಕೌಂಟ್ ಮಾತ್ರ. ಅಂದರೆ ರಾಜೇಶ್ ಶೇರ್ ಆಫ್ ಪ್ರಾಫಿಟ್ನ ಮಾತ್ರ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಅವನ ರೇಷಿಯೋ ಎಷ್ಟಿದೆ? 3/6 ಇದೆ ಅಲ್ವಾ. ಸೊ 24,000 ಇಂಟು 6/12 ಇಂಟು 3/6 ಎಷ್ಟು ಬರುತ್ತೆ? ಆನ್ಸರು 6,000 ರುಪೀಸ್ ಬರುತ್ತೆ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್. ಹಿಸ್ ಶೇರ್ ಆಫ್ ಗುಡ್ ವಿಲ್ ₹12,000. ಸೊ ಇಲ್ಲೇನು ಕೊಟ್ಟಿದ್ದಾರೆ? ರಾಜೇಶ್ ಶೇರ್ ಆಫ್ ಗುಡ್ ವಿಲ್ನ ಡೈರೆಕ್ಟಾಗಿ ಕೊಟ್ಟಿದ್ದಾರೆ ನಮಗೆ. ಸೊ ಈ ಅಮೌಂಟನ್ನು ಯಾರು ಪೇ ಮಾಡಬೇಕಾಗುತ್ತೆ? ರಾಜೇಶಿಗೆ ಗುಡ್ ವಿಲ್ ಬರುತ್ತೆ ಅಂದರೆ ರಾಕೇಶ್ ಮತ್ತು ರಮೇಶ್ ಪೇ ಮಾಡಬೇಕಾಗುತ್ತೆ ಅಲ್ವಾ. ಸೊ ಗುಡ್ ವಿಲ್ ಕ್ಯಾಲ್ಕುಲೇಷನ್. ರಾಜೇಶ್ ಗುಡ್ ವಿಲ್ ಎಷ್ಟಿದೆ? 12,000 ರುಪೀಸ್ ಇದೆ ಅಲ್ವಾ. ಓಲ್ಡ್ ರೇಷಿಯೋ ಎಷ್ಟಿದೆ? 3:2:1 ಇದೆ ಅಲ್ವಾ. ಸೊ ರಾಜೇಶ್ ಇಲ್ಲಿ ಡೆತ್ ಆದರೆ ಉಳ್ಕೊಂಡಿರೋ ಪಾರ್ಟ್ನರ್ ಕಂಟಿನ್ಯೂಯಿಂಗ್ ರೇಷಿಯೋ ಏನಾಗುತ್ತೆ? 2:1 ಅಲ್ವಾ. ಸೊ 3 ಕ್ಯಾನ್ಸಲ್ ಆದರೆ 2:1 ರೇಷಿಯೋ ನಮಗೆ ಕಂಟಿನ್ಯೂಯಿಂಗ್ ರೇಷಿಯೋ ಆಗುತ್ತೆ. ಸೊ ಈ ಗುಡ್ ವಿಲ್ ಅಮೌಂಟನ್ನು ರಿಮೈನಿಂಗ್ ಪಾರ್ಟ್ನ ರಿಮೈನಿಂಗ್ ರೇಷಿಯೋದಲ್ಲಿ ಕೊಡಬೇಕಾಗುತ್ತೆ. ಅದು ರಾಕೇಶ್ ಮತ್ತು ರಮೇಶ್ 2:1 ರೇಷಿಯೋದಲ್ಲಿ ಕೊಡಬೇಕಾಗುತ್ತೆ. ಸೊ ರಾಕೇಶ್ 12,000 ಇಂಟು 2/3 ಹೇಗೆ ಬಂತು ನಮಗೆ? 2/3 ರಿಮೈನಿಂಗ್ ರೇಷಿಯೋ 2:1 ಇದೆ ಅಲ್ವಾ. 2/3 ಮಾಡಿದ್ರೆ ಎಷ್ಟು ಬರುತ್ತೆ? 8,000 ಬರುತ್ತೆ. ರಮೇಶ್ ಎಷ್ಟಿದೆ? ಸೇಮ್ 12,000 ಇಂಟು 1/3 ರಿಮೈನಿಂಗ್ ರೇಷಿಯೋ ತೊಗೊಂಡ್ರೆ 4,000 ರುಪೀಸ್ ಬರುತ್ತೆ. ಸೊ ರಾಕೇಶ್ ಮತ್ತು ರಮೇಶ್ ಗುಡ್ ವಿಲ್ನ ಯಾರಿಗೆ ಕೊಡ್ತಾ ಇದ್ದಾರೆ? ರಾಜೇಶಿಗೆ ಕೊಡ್ತಾ ಇದ್ದಾರಲ್ವಾ. ಸೊ ಏನಾಗುತ್ತೆ? ರಾಜೇಶ್ ಕ್ಯಾಪಿಟಲ್ ವಿಲ್ ಇನ್ಕ್ರೀಸ್. ಕ್ಯಾಪಿಟಲ್ ಇನ್ಕ್ರೀಸ್ ಆದರೆ ಯಾವ ಸೈಡ್ ತೋರಿಸ್ಬೇಕು? ಕ್ರೆಡಿಟ್ ಸೈಡ್ ಅಲ್ವಾ. ಯಾರು ಪೇ ಮಾಡ್ತಿರೋದು? ಬೈ ರಾಕೇಶ್ ಕ್ಯಾಪಿಟಲ್ ಅಕೌಂಟ್. ಎಷ್ಟಿದೆ ಅಮೌಂಟು? 8,000 ಅಲ್ವಾ. 8,000 ಬರೀರಿ. ನೆಕ್ಸ್ಟು ಇನ್ನೊಬ್ಬ ಪಾರ್ಟ್ನರ್ ಪೇ ಮಾಡಬೇಕಲ್ವಾ. ಬೈ ರಮೇಶ್ ಕ್ಯಾಪಿಟಲ್ ಅಕೌಂಟ್ ಎಷ್ಟು ಬರಬೇಕು? 4,000 ರುಪೀಸ್ ಬರಬೇಕು. ಇದು ಬಿಟ್ಟು ಬೇರೆ ಏನಾದರೂ ಇನ್ಫಾರ್ಮೇಷನ್ ಇದೆಯಾ? ಇಲ್ಲ ಅಲ್ವಾ. ಬರೀ ಇಷ್ಟೇ ಇನ್ಫಾರ್ಮೇಷನ್ ಇರೋದು. ಸೊ ಇವಾಗ ಏನು ಮಾಡಬೇಕಾಗುತ್ತೆ? ಯಾವ ಸೈಡ್ ಜಾಸ್ತಿ ಬ್ಯಾಲೆನ್ಸ್ ಇದೆ ಅಂತ ನಾವು ಚೆಕ್ ಮಾಡಬೇಕಾಗುತ್ತೆ. ಯಾವ ಸೈಡ್ ಜಾಸ್ತಿ ಬ್ಯಾಲೆನ್ಸ್ ಇದೆ? ಕ್ರೆಡಿಟ್ ಸೈಡ್ ಜಾಸ್ತಿ ಬ್ಯಾಲೆನ್ಸ್ ಇದೆ ಅಲ್ವಾ. ಟೋಟಲ್ ಮಾಡಿ. ಕ್ರೆಡಿಟ್ ಸೈಡ್ ವಿ ಹ್ಯಾವ್ 1,35,000 ರುಪೀಸ್. ರೆಕಾರ್ಡ್ ದಿ ಸೇಮ್ ಅಮೌಂಟ್ ಇನ್ ದ ಡೆಬಿಟ್ ಸೈಡ್ ಆಲ್ಸೋ. ಈ 1,35,000ನ ಮೈನಸ್ ಮಾಡಿದ್ರೆ ನಮಗೆ ಏನು ಆನ್ಸರ್ ಬರುತ್ತೆ? ಟು ರಾಜೇಶ್ ಎಕ್ಸಿಕ್ಯೂಟರ್ ಅಕೌಂಟ್ 1,35,000. ಸೊ ಈ ಅಮೌಂಟನ್ನು ನಾವು ರಾಜೇಶ್ ಎಕ್ಸಿಕ್ಯೂಟರಿಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಸೊ ಅದು 1,35,000 ರುಪೀಸ್ ಇದೆ. ಸೊ ಇಷ್ಟು ಮಾಡಿದ್ರೆ ನಿಮಗೆ ಈಸಿಯಾಗಿ 6 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಇಲ್ಲಿ ನಮಗೆ ಏನು ತುಂಬ ಇಂಪಾರ್ಟೆಂಟ್ ಅಂದರೆ ಯಾವ ಅಡ್ಜಸ್ಟ್ಮೆಂಟಿಗೆ ಮಂತ್ಸ್ ಕ್ಯಾಲ್ಕುಲೇಷನ್ ತೊಗೋಬೇಕು, ಯಾವುದಕ್ಕೆ ಮಂತ್ಸ್ ಕ್ಯಾಲ್ಕುಲೇಷನ್ ತೊಗೋಬಾರ್ದು ಅಂತೇಳಿ. ಫಿಕ್ಸ್ಡ್ ಪೀರಿಯಡ್ಗೆ ಯಾವ್ಯಾವ ಕ್ಯಾಲ್ಕುಲೇಷನ್ ಇದೆ ಅದಕ್ಕೆ ನಾವು ಮಂತ್ಸ್ ಕ್ಯಾಲ್ಕುಲೇಷನ್ ತೊಗೊಳ್ಳಲ್ಲ. ಫಾರ್ ಎಕ್ಸಾಂಪಲ್ ಗುಡ್ ವಿಲ್ ಆಗಿರ್ಬೋದು, ರಿಸರ್ವ್ ಫಂಡ್ ಆಗಿರ್ಬೋದು, ಓಪನಿಂಗ್ ಬ್ಯಾಲೆನ್ಸ್ ಕ್ಯಾಪಿಟಲ್ ತೋರಿಸೋದಾಗಿರ್ಬೋದು, ಇದಕ್ಕೆ ನಾವು ಮಂತ್ಸ್ ಕ್ಯಾಲ್ಕುಲೇಷನ್ನ ತೊಗೊಳ್ಳಲ್ಲ. ಅದೇ ನೀವು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತಂದರೆ
ಎಂಟೈರ್ ಇಯರ್ ಕಾಂಟ್ರಿಬ್ಯೂಷನ್ ಇಲ್ಲ ಅಲ್ವಾ, ಮಂತ್ಸ್ ಕ್ಯಾಲ್ಕುಲೇಷನ್ ಬರುತ್ತೆ. P&L ಸಸ್ಪೆನ್ಸ್ ಅಗೇನ್ 6 ಮಂತ್ ಮಾತ್ರ ಕಾಂಟ್ರಿಬ್ಯೂಷನ್ ಅಲ್ವಾ, ಸೊ ಇದಕ್ಕೆ ಮಾತ್ರ ನಾವು ಮಂತ್ಸ್ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಸೊ ನೀವು ಫ್ಯೂ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಯಾವುದಕ್ಕೆ ಮಂತ್ಸ್ ಕ್ಯಾಲ್ಕುಲೇಷನ್ನ ತೊಗೋಬೇಕಾಗುತ್ತೆ, ಯಾವುದಕ್ಕೆ ಮಂತ್ಸ್ ಕ್ಯಾಲ್ಕುಲೇಷನ್ನ ತೊಗೋಬಾರ್ದು ಅಂತೇಳಿ. ಸೊ ನಾನು ಇದೇ ಸೇಮ್ ವಿಡಿಯೋದಲ್ಲಿ ಇನ್ನೂ 3 ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ. ಮೆಜಾರಿಟಿ ಅಡ್ಜಸ್ಟ್ಮೆಂಟ್ನ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇದೊಂದು ವಿಡಿಯೋ ನೋಡಿದ್ರೆ ನಿಮಗೆ ಕಂಪ್ಲೀಟಾಗಿ ನಿಮಗೆ ಡೆತ್ ಆಫ್ ಎ ಪಾರ್ಟ್ನರ್ ಕಾನ್ಸೆಪ್ಟು ಕ್ಲಿಯರ್ ಆಗಬೇಕು ನಿಮಗೆ. ಬನ್ನಿ ನೆಕ್ಸ್ಟ್ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಸೆಕೆಂಡ್ ಪ್ರಾಬ್ಲಮ್ ಫ್ರಮ್ ಯೋರ್ ಕ್ವಶನ್ ಬ್ಯಾಂಕ್. ವಿಡಿಯೋನ ಪಾಸ್ ಮಾಡಿ 10 ಸೆಕೆಂಡ್ಸ್ ಕ್ವಶನ್ನ ಓದಿ, ಅದಾದಮೇಲೆ ನಾನು ನಿಮಗೆ ಸೊಲ್ಯೂಷನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಕ್ವಶನ್ ಓದಿದ್ರಾ? ಓಕೆ, ಏನೇನು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ ಇಲ್ಲಿ. ರಹೀಮು ಡಿಸೀಸ್ಡ್ ಪಾರ್ಟ್ನರ್ ಅಲ್ವಾ, ಯಾವ ಡೇಟಲ್ಲಿ ಡೆತ್ ಆಗಿದೆ? ಮಿಸ್ಟರ್ ರಹೀಮ್ ಡೈಡ್ ಆನ್ 1/7/2024. ಸೊ ಮೈನಾಗಿ ಏನು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ, ನಾವು ಮಂತ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಯಾವ ರೀತಿ ಮಾಡೋದು? 1/7/2024 ಟು 31st March 2025 ತೊಗೋಬೇಕಾ? ಇಲ್ಲ ಅಲ್ವಾ, ಫೈನಾನ್ಷಿಯಲ್ ಇಯರ್ ಎಂಡ್ ತೊಗೋಬಾರ್ದು. ನಾವು ಬಿಗಿನಿಂಗ್ ಆಫ್ ದ ಫೈನಾನ್ಷಿಯಲ್ ಇಯರಿಂದ ಡೇಟ್ ಆಫ್ ಡೆತ್ವರೆಗೂ ಮಾತ್ರ ಕ್ಯಾಲ್ಕುಲೇಷನ್ ಮಾಡಬೇಕು. ಇದನ್ನು ನಾವು ಇಂಟರ್ವೆನಿಂಗ್ ಪೀರಿಯಡ್ ಅಂತ ಕರಿತೀವಿ. ಸೊ ಎಷ್ಟು ಮಂತ್ ಇದೆ? ಏಪ್ರಿಲ್, ಮೇ, ಜೂನ್, ಜುಲೈ. ಫಸ್ಟ್ ಜುಲೈಲಿ ಡೆತ್ ಆಗಿರೋದ್ರಿಂದ ಜುಲೈ ಕನ್ಸಿಡರ್ ಮಾಡಬೇಕಾ? ಇಲ್ಲ, ಕನ್ಸಿಡರ್ ಮಾಡಬಾರ್ದು. ಸೊ ಎಷ್ಟು ಮಂತ್ ಬರುತ್ತೆ? 3 ಮಂತ್ಸ್ ಕ್ಯಾಲ್ಕುಲೇಷನ್ ಬರುತ್ತೆ. ಇದು ಮೊದಲನೇ ಇಂಪಾರ್ಟೆಂಟ್ ಇನ್ಫಾರ್ಮೇಷನು. ಸೊ ಸೊಲ್ಯೂಷನ್ನ ಸ್ಟಾರ್ಟ್ ಮಾಡೋಣ. ರಹೀಮ್ಸ್ ಕ್ಯಾಪಿಟಲ್ ಅಕೌಂಟ್ನ ಪ್ರಿಪೇರ್ ಮಾಡೋದಕ್ಕೆ ಹೇಳಿದ್ದಾರೆ. ಸೊ ಡೆಬಿಟ್, ಕ್ರೆಡಿಟ್ ಮ್ಯಾಂಡೇಟ್ರಿ ಆಗಿರುತ್ತೆ. ಕ್ಯಾಪಿಟಲ್ ಬ್ಯಾಲೆನ್ಸ್ ಏನು ತೋರಿಸುತ್ತೆ ನಮಗೆ? ಕ್ರೆಡಿಟ್ ಬ್ಯಾಲೆನ್ಸ್ ಅಲ್ವಾ. ಸೊ ರಹೀಮ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಎಷ್ಟಿದೆ? 60,000 rupees ಇದೆ. ಸೊ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ 60,000 rupees. ಬ್ಯಾಲೆನ್ಸ್ ಬ್ರಾಡ್ ಡೌನ್ ಆದಮೇಲೆ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಏನಿದೆ? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಟ್ 10% ಪರ್ ಆ್ಯನಮ್ ಅಲ್ವಾ. ಪರ್ ಆ್ಯನಮಿಗೆ 10% ಕೇಳಿದ್ದಾರೆ. ಬಟ್ ಎಷ್ಟು ಮಂತ್ಗೆ ನಾವು ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕೀಗ? 3 ಮಂತ್ಸಿಗಲ್ವಾ. ಬೈ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಕೌಂಟ್, ಕ್ಯಾಪಿಟಲ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆಗ್ತಿದೆ. ಸೊ ಕ್ರೆಡಿಟ್ ಸೈಡ್ ಎಷ್ಟು ಅಮೌಂಟಿಗೆ? 60,000 ಇಂಟು ಇಂಟ್ರೆಸ್ಟ್ ಪರ್ಸೆಂಟೇಜ್ ಎಷ್ಟು? 10%. ಸೊ 10/100 ಇಂಟು 3/12. ಯಾಕೆ 3 ಮಂತ್ಸು? ಬರೀ 3 ಮಂತ್ಸ್ ಕಾಂಟ್ರಿಬ್ಯೂಷನ್ ಮಾತ್ರ ಇರೋದ್ರಿಂದ 3 ಮಂತ್ಸ್ಗೆ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಎಷ್ಟು ಆನ್ಸರ್ ಬರುತ್ತೆ? 1,500 rupees ಬರುತ್ತೆ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್, ಸ್ಯಾಲರಿ ಟು ರಹೀಮ್ ₹2,000 ಪರ್ ಮಂತ್. ಸೊ ಸ್ಯಾಲರಿ ಅಕೌಂಟ್ ಅಲ್ವಾ, ಬೈ ಸ್ಯಾಲರಿ ಅಕೌಂಟ್. ಯಾಕೆ? ಅಗೇನ್ ಸ್ಯಾಲರಿ ಕೊಟ್ಟಾಗ ಏನಾಗುತ್ತೆ? ರಹೀಮ್ಸ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗುತ್ತೆ. ಸೊ ಕ್ಯಾಪಿಟಲ್ ಇನ್ಕ್ರೀಸ್ ಆದರೆ ಕ್ರೆಡಿಟ್ ಸೈಡ್ ಎಷ್ಟಿದೆ? 2,000 rupees ಪರ್ ಮಂತ್ ಅಂದರೆ ಎಷ್ಟು ಮಂತ್ ಸ್ಯಾಲ್ರಿ ಪೇ ಮಾಡಬೇಕು ನಾವು? 3 ಮಂತ್ ಅಲ್ವಾ. ಸೊ 2,000 × 3 ಮಾಡಿದ್ರೆ 6,000 rupees ಬರುತ್ತೆ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಸಿ, ರಹೀಮ್ಸ್ ಶೇರ್ ಆಫ್ ಗುಡ್ ವಿಲ್ ಆಸ್ ಪರ್ AS 26 ಏನಂತ ಕೊಟ್ಟಿದ್ದಾರೆ ಇಲ್ಲಿ? ಮೊದಲನೇ ಪಾಯಿಂಟ್ ನೋಡಿ, ಟೋಟಲ್ ಗುಡ್ ವಿಲ್ ಆಫ್ ದ ಫರ್ಮ್ ಇಸ್ ₹60,000. ಪ್ರೀವಿಯಸ್ ಕ್ವಶನಲ್ಲಿ ಏನಂತ ಕೊಟ್ಟಿದ್ರು? ಡಿಸೀಸ್ಡ್ ಪಾರ್ಟ್ನರ್ ಶೇರ್ ಆಫ್ ಗುಡ್ ವಿಲ್ನ ಡೈರೆಕ್ಟಾಗಿ ಕೊಟ್ಟಿದ್ರಲ್ವಾ. ಬಟ್ ಈ ಕ್ವಶನಲ್ಲಿ ನಿಮಗೆ ಫರ್ಮ್ ಗುಡ್ ವಿಲ್ನ ಕೊಟ್ಟಿದ್ದಾರೆ. ಸೊ ಫರ್ಮ್ ಗುಡ್ ವಿಲ್ ಕೊಟ್ಟಿದ್ದಾಗ ನಾವು ಫಸ್ಟ್ ಸ್ಟೆಪ್ ಏನು ಮಾಡಬೇಕಾಗುತ್ತೆ ಅಂದರೆ ರಹೀಮ್ ಶೇರ್ ಆಫ್ ಗುಡ್ ವಿಲ್ನ ಕ್ಯಾಲ್ಕುಲೇಟ್ ಮಾಡಬೇಕು. ರಹೀಮ್ ರೇಷಿಯೋ ಎಷ್ಟಿದೆ? 2/5 ಇದೆ ಅಲ್ವಾ. ಸೊ ಕ್ಯಾಲ್ಕುಲೇಟ್ ಮಾಡೋಣ. ಗುಡ್ ವಿಲ್ 60,000 ಇಂಟು 2/5 ಮಾಡಿದ್ರೆ 24,000 rupees ಬರುತ್ತೆ. ಸೊ ಫರ್ಮ್ ಗುಡ್ ವಿಲ್ 60,000 ಇತ್ತು. ಸೊ ನಾವೇನು ಮಾಡಬೇಕಾಗುತ್ತೆ? ಡಿಸೀಸ್ಡ್ ಪಾರ್ಟ್ನರ್ದು ರೇಷಿಯೋ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಎಷ್ಟಿದೆ? 24,000 ಇದೆ. ಸೊ ಈ 24,000ನ ಯಾರು ಪೇ ಮಾಡಬೇಕಾಗುತ್ತೆ? ರಿಮೈನಿಂಗ್ ಪಾರ್ಟ್ನರ್ ಅಲ್ವಾ. ಯಾರದು ರಿಮೈನಿಂಗ್ ಪಾರ್ಟ್ನರು? ರಾಮ್ ಮತ್ತು ರಕ್ಷಿತ್ ಅಲ್ವಾ. ಸೊ 2:2:1 ಓಲ್ಡ್ ರೇಷಿಯೋ ಇದೆ. ಇಲ್ಲಿ ರಹೀಮ್ ರಿಟೈರ್ ಆದರೆ ರಿಮೈನಿಂಗ್ ರೇಷಿಯೋ ಎಷ್ಟಾಗುತ್ತೆ? 2:1 ಆಗುತ್ತೆ. ಸೊ ಈ 24,000ನ 2/3 ಮತ್ತು 1/3ನಲ್ಲಿ ಕೊಡಬೇಕಾಗುತ್ತೆ. ಸೊ ರಹೀಮ್ಸ್ ಗುಡ್ ವಿಲ್ 24,000ನ ರಾಮ್ 24,000 ಇಂಟು 2/3 16,000. ಹೇಗೆ 16,000 ಬಂತು? ರಿಮೈನಿಂಗ್ ರೇಷಿಯೋದಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ 2/3 16,000. ರಕ್ಷಿತ್ 24,000 ಇಂಟು ಎಗೇನ್ 1/3 ಅಲ್ವಾ. 1 ಹೇಗೆ ಬಂತು? ರಿಮೈನಿಂಗ್ 1. ಸೊ 1/3 8,000 rupees. ಸೊ ರಾಮ್ ಮತ್ತು ರಕ್ಷಿತ್ ರಹೀಮಿಗೆ ಗುಡ್ ವಿಲ್ ಕೊಟ್ಟಾಗ ಏನಾಗುತ್ತೆ? ರಹೀಮ್ ಕ್ಯಾಪಿಟಲ್ ವಿಲ್ ಇನ್ಕ್ರೀಸ್ ಅಲ್ವಾ. ಸೊ ಕ್ಯಾಪಿಟಲ್ ಇನ್ಕ್ರೀಸ್ ಆದರೆ ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಬೇಕಾಗುತ್ತೆ. ಬೈ ರಾಮ್ಸ್ ಕ್ಯಾಪಿಟಲ್ ಅಕೌಂಟ್ 16,000, ಬೈ ರಕ್ಷಿತ್ ಕ್ಯಾಪಿಟಲ್ ಅಕೌಂಟ್ 8,000 rupees. ಸಿಂಪಲ್ ಆಗಿದೆ ಅಲ್ವಾ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ನೋಡೋಣ. ಹಿಸ್ ಶೇರ್ ಆಫ್ ಪ್ರಾಫಿಟ್ ಅಪ್ ಟು ದ ಡೇಟ್ ಆಫ್ ಡೆತ್ ಆನ್ ದ ಬೇಸಿಸ್ ಆಫ್ ಪ್ರೀವಿಯಸ್ ಇಯರ್ ಪ್ರಾಫಿಟ್. ಅಗೇನ್ P&L ಸಸ್ಪೆನ್ಸ್ ಅಕೌಂಟ್ ಮಾಡೋದಕ್ಕೆ ಹೇಳಿದ್ದಾರೆ. ಯಾವ ಬೇಸ್ ಮೇಲೆ ಮಾಡೋದಕ್ಕೆ ಹೇಳಿದ್ದಾರೆ? ಪ್ರೀವಿಯಸ್ ಇಯರ್ ಪ್ರಾಫಿಟ್. ಇಲ್ಲಿ ಸೆಕೆಂಡ್ ಅಡ್ಜಸ್ಟ್ಮೆಂಟ್ ನೋಡಿದ್ರೆ ಪ್ರಾಫಿಟ್ ಆಫ್ ದ ಫರ್ಮ್ ಫಾರ್ ದ ಇಯರ್ 23-24 ಎಷ್ಟು ಕೊಟ್ಟಿದ್ದಾರೆ? 40,000 rupees ಕೊಟ್ಟಿದ್ದಾರೆ. ಸೊ ಈ 40,000 rupees ಏನಾಗುತ್ತೆ?
ಪ್ರೀವಿಯಸ್ ಇಯರ್ ಪ್ರಾಫಿಟ್ ಆಗುತ್ತೆ. ಆ ಪ್ರೀವಿಯಸ್ ಇಯರ್ ಪ್ರಾಫಿಟ್ನ ಬೇಸಾಗಿ ಇಟ್ಕೊಂಡು ನಾವು ಈ ಇಯರ್ದು ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಎಷ್ಟು ಮಂತ್ಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಇದು ತುಂಬ ಇಂಪಾರ್ಟೆಂಟು. ಬರೀ 3 ಮಂತ್ಸಿಗೆ ಮಾತ್ರ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಬೈ P&L ಸಸ್ಪೆನ್ಸ್ ಅಕೌಂಟ್, P&L ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ ಎಷ್ಟಿದೆ, 40,000 ಅಲ್ವಾ. 40,000 ಇಂಟು 3/12. ಯಾವುದಿದು 3/12? ಮಂತ್ಸ್ ಕಾಂಟ್ರಿಬ್ಯೂಷನ್. ಬರೀ 3 ಮಂತ್ಸ್ ಮಾತ್ರ ವರ್ಕ್ ಮಾಡಿರೋದಲ್ವಾ. ಸೊ 3/12. ಮತ್ತು ಆ 40,000 ಬಂದು ಕಂಪ್ಲೀಟಾಗಿ 3 ಜನ ಪಾರ್ಟ್ನರ್ಗೆ ಶೇರ್ ಆಗಬೇಕಾಗಿದ್ದು ಲಾಸ್ಟ್ ಇಯರು. ಸೊ ಈ ಇಯರಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಆ 40,000 ಕಂಪ್ಲೀಟಾಗಿ ರಹೀಮಿಗೆ ಹೋಗುತ್ತಾ, ಇಲ್ಲ ಅಲ್ವಾ. 3 ಜನ ಪಾರ್ಟ್ನರ್ಗೆ ಇರೋದ್ರಿಂದ ಹಿಸ್ ರೇಷಿಯೋ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ವಾಟ್ ಈಸ್ ಹಿಸ್ ರೇಷಿಯೋ? 2/5. ಸೊ 40,000 ಇಂಟು 3/12 ಇಂಟು 2/5 ಮಾಡಿದ್ರೆ 4,000 ರೂಪೀಸ್ ಬರುತ್ತೆ. ಬೇರೆ ಏನಾದರೂ ಇನ್ಫಾರ್ಮೇಷನ್ ಇದೆಯಾ? ಇಲ್ಲ ಅಲ್ವಾ. ಸೊ ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ, ನಾವು ಬ್ಯಾಲೆನ್ಸಿಂಗ್ ಮಾಡಬೇಕಾಗುತ್ತೆ. ಯಾವ ರೀತಿ ಬ್ಯಾಲೆನ್ಸಿಂಗ್ ಮಾಡ್ತೀವಿ, ಯಾವ ಸೈಡ್ ಜಾಸ್ತಿ ಬ್ಯಾಲೆನ್ಸ್ ಇದೆ ಅಂತ ನೋಡಬೇಕಲ್ವಾ. ಕ್ರೆಡಿಟ್ ಸೈಡ್ ವಿ ಹ್ಯಾವ್ ಮೋರ್ ಬ್ಯಾಲೆನ್ಸ್, ದಟ್ ಈಸ್ 95,500 rupees. Record that same amount in the debit side. The balancing figure will be your answer, that is to Rahim's executor account 95,500 rupees. ಸಿಂಪಲ್ ಆಗಿದೆ ಅಲ್ವಾ. ಈಸಿಯಾಗಿ ನೀವು 6 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ನಿಮಗೆ ನಾನು ಅಪ್ಲೋಡ್ ಮಾಡ್ತಿರೋ ಕಂಟೆಂಟ್ ಇಷ್ಟ ಆದರೆ, ಯೂಸ್ಫುಲ್ ಅನಿಸಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಒಂದು ಸಲ 2000 ಸಬ್ಸ್ಕ್ರೈಬರ್ ರೀಚ್ ಆದರೆ ನಾನು ನಿಮಗೆ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಲೈವ್ ಸೆಷನ್ಸ್ ತೊಗೊಂಡು ಡೌಟ್ ಕ್ಲಾರಿಫಿಕೇಷನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ ಥರ್ಡ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ವಿಡಿಯೋನ ಪಾಸ್ ಮಾಡಿ 10 ಸೆಕೆಂಡ್ಸ್ ಕ್ವಶನ್ನ ನೀಟಾಗಿ ಓದಿ ಏನು ಡಿಫ್ರೆನ್ಸ್ ಇದೆ ಅಂತ ನೋಡಿ. ಫಸ್ಟ್ 2 ಸಮ್ಸ್ಗೂ ಮತ್ತು ಈ ಪ್ರಾಬ್ಲಮ್ಗೂ. ಈ ಕ್ವಶನಲ್ಲಿ ನಿಮಗೆ ಪ್ರಿಪೇರ್ ದಿನೇಶ್ ಎಕ್ಸಿಕ್ಯೂಟರ್ ಅಕೌಂಟ್ ಅಂತ ಕೇಳಿದ್ದಾರೆ. ನಿಮಗೆ ಪ್ರೀವಿಯಸ್ 2 ಕ್ವಶನಲ್ಲಿ ಏನಂತ ಕೇಳ್ತಾ ಇದ್ರು, ಕ್ಯಾಪಿಟಲ್ ಅಕೌಂಟ್ನ ಪ್ರಿಪೇರ್ ಮಾಡಿ ಅಂತ ಕೇಳ್ತಾಯಿದ್ರು. ಬಟ್ ಈ ಅಕೌಂಟಲ್ಲಿ ನಿಮಗೆ ಎಕ್ಸಿಕ್ಯೂಟರ್ ಅಕೌಂಟ್ನ ಪ್ರಿಪೇರ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನೋಡೋಣ ಏನು ಡಿಫ್ರೆನ್ಸ್ ಇದೆ ಅಂತೇಳಿ. ಸೊ ಏನು ಪ್ರಿಪೇರ್ ಮಾಡಬೇಕು ನಾವೀಗ, ಎಕ್ಸಿಕ್ಯೂಟರ್ ಅಕೌಂಟ್ ಅಲ್ವಾ. ಸೊ ಇಲ್ಲಿ ನಾವು ದಿನೇಶ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀಬಾರ್ದು, ವಿ ಶುಡ್ ರೈಟ್ ದಿನೇಶ್ ಎಕ್ಸಿಕ್ಯೂಟರ್ ಅಕೌಂಟ್. ಡೆಬಿಟ್ ಮತ್ತು ಕ್ರೆಡಿಟ್ ಮ್ಯಾಂಡೇಟ್ರಿ ಆಗಿರುತ್ತೆ. ಸೊ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡಬೇಕಾದ್ರೆ ಏನಂತ ಬರಿತಿದ್ವಿ ನಾವು, ಕ್ರೆಡಿಟ್ ಸೈಡಲ್ಲಿ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಬರಿತಿದ್ವಿ. ಅಂದರೆ ಕ್ಯಾಪಿಟಲ್ ಓಪನಿಂಗ್ ಬ್ಯಾಲೆನ್ಸ್ನ ನಾವು ಕ್ರೆಡಿಟ್ ಸೈಡಲ್ಲಿ ತೋರಿಸ್ತಿದ್ವಿ ಅಲ್ವಾ. ಬಟ್ ಇಲ್ಲಿ ಯಾರ ಅಕೌಂಟ್ ಪ್ರಿಪೇರ್ ಮಾಡ್ತಿದ್ದೀವಿ ನಾವು, ದಿನೇಶ್ದು ಎಕ್ಸಿಕ್ಯೂಟರ್ ಅಕೌಂಟ್ ಪ್ರಿಪೇರ್ ಮಾಡ್ತಿದ್ದೀವಿ. ನಮಗೆ ದಿನೇಶ್ ಎಕ್ಸಿಕ್ಯೂಟರ್ ಅಕೌಂಟ್ ಏನಾಗುತ್ತೆ, ಲಯಬಿಲಿಟಿ ಅಕೌಂಟ್ ಆಗುತ್ತೆ. ಸೊ ನಮಗೆ ಲಯಬಿಲಿಟಿ ಇನ್ಕ್ರೀಸ್ ಆದರೆ ಏನು ಮಾಡಬೇಕಾಗುತ್ತೆ, ನಾವು ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾವು ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಬರೀಬಾರ್ದು, ಯಾಕೆಂದರೆ ಇದು ಓಪನಿಂಗ್ ಬ್ಯಾಲೆನ್ಸ್ ಅಲ್ಲ. ಸೊ ಹಾಗಾದರೆ ಏನು ರೆಕಾರ್ಡ್ ಮಾಡಬೇಕಾಗುತ್ತೆ, ಇಲ್ಲಿ ಕ್ಯಾಪಿಟಲ್ ಅಕೌಂಟ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಯಾರು ಕ್ಯಾಪಿಟಲ್ ಇರೋದು ನಮಗೆ ಹತ್ರ, ದಿನೇಶ್ ಕ್ಯಾಪಿಟಲ್ ಅಲ್ವಾ. ಸೊ ಎಷ್ಟಿದೆ, 1 lakh rupees ಇದೆ. ಸೊ ರೈಟ್ ಬೈ ದಿನೇಶ್ ಕ್ಯಾಪಿಟಲ್ ಅಕೌಂಟ್ 1 lakh rupees. ಸೊ ಅರ್ಥ ಆಯ್ತಾ. ಎಕ್ಸಿಕ್ಯೂಟರ್ ಅಕೌಂಟ್ ಕೇಳಿದ್ರೆ ಇಲ್ಲಿ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಬರೀಬಾರ್ದು, ಇಲ್ಲಿ ಆ ಪಾರ್ಟ್ನರ್ದು ಕ್ಯಾಪಿಟಲ್ ಅಕೌಂಟ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಯಾಕೆ ದಿನೇಶ್ ಕ್ಯಾಪಿಟಲ್ ಅಕೌಂಟ್ನ ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತಿದ್ದೀವಿ, ಯಾಕೆ ಅಂತಂದರೆ ಎಕ್ಸಿಕ್ಯೂಟರ್ ಅಕೌಂಟ್ ಲಯಬಿಲಿಟಿ ಇನ್ಕ್ರೀಸ್ ಆಗ್ತಿದೆ, ಅದರಿಂದ ನಾವು ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತಿದ್ದೀವಿ. ಸೊ ನೆಕ್ಸ್ಟ್ ಇನ್ಫಾರ್ಮೇಷನ್, ಎ ಅಡ್ಜಸ್ಟ್ಮೆಂಟ್ ಅಲ್ವಾ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಟ್ 12% per annum. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೂ ಮುಂಚೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನು, ದಿನೇಶ್ ಡೈಡ್ ಆನ್ 31/12/2024. ಎಷ್ಟು ಮಂತ್ಸ್ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ, ಏಪ್ರಿಲಿಂದ ನಾವು ಡಿಸೆಂಬರ್ 31 ಕ್ಯಾಲ್ಕುಲೇಟ್ ಮಾಡಬೇಕಲ್ವಾ. ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್. ಎಷ್ಟು ಮಂತ್ ಬರುತ್ತೆ, 9 ಮಂತ್ಸ್ ಬರುತ್ತೆ. ಡಿಸೆಂಬರ್ ಮಂತ್ನ ಕನ್ಸಿಡರ್ ಮಾಡಬೇಕು ಅಲ್ವಾ. ಯಾಕೆ ಅಂತ ಅಂದರೆ ಎಂಟೈರ್ ಮಂತು ಕಾಂಟ್ರಿಬ್ಯೂಷನ್ ಇದೆ. ಎಂಡ್ ಆಫ್ ದ ಮಂತ್ ಡಿಸೀಸ್ ಆಗಿರೋದ್ರಿಂದ ಡಿಸೆಂಬರ್ ಮಂತ್ನ ಕನ್ಸಿಡರ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ಮಂತ್ ಬರುತ್ತೆ, 9 ಮಂತ್ಸ್ ಬರುತ್ತೆ. ಸೊ ಅಡ್ಜಸ್ಟ್ಮೆಂಟ್ನ ನೋಡೋಣ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಟ್ 12% per annum. ಸೊ ಬೈ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಕೌಂಟ್, ಕ್ಯಾಪಿಟಲ್ ವ್ಯಾಲ್ಯೂ ಎಷ್ಟಿದೆ, 1 lakh ಇದೆ. ಪರ್ಸೆಂಟೇಜ್ ಎಷ್ಟು, 12% ಅಲ್ವಾ. ಸೊ 12/100. ಮಂತ್ಸ್ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ, 9/12 ಮಾಡಿದ್ರೆ ಎಷ್ಟು ಬರುತ್ತೆ, 9,000 rupees ಬರುತ್ತೆ. ಬೈ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಕೌಂಟ್ ಎಷ್ಟು, 9,000 ಇದೆ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್, ಹಿ ಹ್ಯಾಡ್ ವಿತ್ಡ್ರಾನ್ ₹5,000 ಅಪ್ ಟು ದ ಡೇಟ್ ಆಫ್ ಡೆತ್. ಅಂದರೆ ಡ್ರಾಯಿಂಗ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಡ್ರಾಯಿಂಗ್ ಇದ್ದರೆ ಏನಾಗುತ್ತೆ, ಲಯಬಿಲಿಟಿ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ. ಸೊ ಲಯಬಿಲಿಟಿ ಡಿಕ್ರೀಸ್ ಆದರೆ ಯಾವ ಸೈಡ್ ತೋರಿಸ್ಬೇಕಾಗುತ್ತೆ, ಡೆಬಿಟ್ ಸೈಡಲ್ಲಿ ತೋರಿಸ್ತೀವಿ. ಟು ದಿನೇಶ್ ಡ್ರಾಯಿಂಗ್ ಅಕೌಂಟ್ ಎಷ್ಟು ಅಮೌಂಟ್ ಇದೆ, 5,000 rupees ಇದೆ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್, ದಿನೇಶ್ ಶೇರ್ ಆಫ್ ಗುಡ್ ವಿಲ್ ₹5,000. ಸೊ ಇಲ್ಲಿ ಡೈರೆಕ್ಟಾಗಿ ಡಿಸೀಸ್ ಪಾರ್ಟ್ನ ಶೇರ್ ಆಫ್ ಗುಡ್ ವಿಲ್ ಕೊಟ್ಟಿದ್ದಾರೆ. ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಏನು ಮಾಡಿದ್ರು, ಫರ್ಮ್ ಗುಡ್ ವಿಲ್ನ ಕೊಟ್ಟಿದ್ರು. ಸೊ ನಾವು ಡಿಸೀಸ್ ಪಾರ್ಟ್ನರ್ ಶೇರ್ ಆಫ್ ಗುಡ್ ವಿಲ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿತ್ತು. ಬಟ್ ಇಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ದಾರಲ್ವ. ಈ ಡಿಸೀಸ್ ಶೇರ್ ಆಫ್ ಗುಡ್ ವಿಲ್ನ ಯಾರು ಪೇ ಮಾಡಬೇಕಾಗುತ್ತೆ, ಮಹೇಶ್ ಮತ್ತು ರಮೇಶ್ ಪೇ ಮಾಡಬೇಕಾಗುತ್ತೆ ಅಲ್ವಾ. ಸೊ ಬೈ ಮಹೇಶ್ ಕ್ಯಾಪಿಟಲ್ ಅಕೌಂಟ್ ಯಾವ ರೇಷೋದಲ್ಲಿ ಪೇ ಮಾಡಬೇಕಾಗುತ್ತೆ, ಓಲ್ಡ್ ರೇಷೋ ವಾಸ್ 4:3:3. ಇಲ್ಲಿ ದಿನೇಶ್ ಡಿಸೀಸ್ ಆದರೆ ಯಾವ ರೇಷಿಯೋ ಉಳ್ಕೊಳ್ಳುತ್ತೆ, 3:3 ಅಥವಾ 1:1 ಉಳ್ಕೊಳ್ಳುತ್ತೆ ಅಲ್ವಾ.
ಯಾರು ಯಾರಿಗೆ ಗುಡ್ವಿಲ್ನ ಪೇ ಮಾಡಬೇಕಾಗುತ್ತೆ ಇಲ್ಲಿ? ಮಹೇಶ್ ಮತ್ತು ರಮೇಶ್ ದಿನೇಶ್ಗೆ ಪೇ ಮಾಡಬೇಕಾಗುತ್ತಲ್ವಾ. ಸೊ ಏನಾಗ್ತಿದೆ ಇಲ್ಲಿ, ಲಯಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ದಿನೇಶ್ ಎಕ್ಸಿಕ್ಯೂಟರ್ ಅಕೌಂಟಿಗೆ ನಾವು ಅಮೌಂಟ್ನ ಪೇ ಮಾಡಬೇಕು ಅಂತ ಅಂದರೆ ನಮ್ಮ ಲಯಬಿಲಿಟಿ ಏನಾಗ್ತಿದೆ, ಇನ್ಕ್ರೀಸ್ ಆಗ್ತಿದೆ. ಲಯಬಿಲಿಟಿ ಇನ್ಕ್ರೀಸ್ ಆದರೆ ಕ್ರೆಡಿಟ್ ಸೈಡಲ್ಲಿ ತೋರಿಸಬೇಕಾಗುತ್ತೆ. ಬೈ ಮಹೇಶ್ ಕ್ಯಾಪಿಟಲ್ ಅಕೌಂಟ್ 5000 ಇಂಟು ವಾಟ್ ಈಸ್ ದ ರೇಷಿಯೋ 1/2 ಅಲ್ವಾ. ಸೊ 2500 ಬರುತ್ತೆ. ನೆಕ್ಸ್ಟು ಬೈ ರಮೇಶ್ ಕ್ಯಾಪಿಟಲ್ ಅಕೌಂಟ್ ಸೇಮ್ ಅಗೇನ್ 5000 ಇಂಟು 1/2 ಮಾಡಿದ್ರೆ 2500 ರೂಪೀಸ್ ಬರುತ್ತೆ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಏನಿದೆ, ಡಿ, his share of profit up to the date of death on the basis of previous year profit. ಸೊ ಪ್ರೀವಿಯಸ್ ಇಯರ್ ಪ್ರಾಫಿಟ್ ಎಷ್ಟಿದೆ, 20,000 ಇದೆ ಅಲ್ವಾ. ಸೊ 20,000ನ ಲಾಸ್ಟ್ ಇಯರ್ ಪ್ರಾಫಿಟ್ ಆದರೆ ಈ ಇಯರ್ಗೆ ಎಷ್ಟು ಮಂತ್ ಕ್ಯಾಲ್ಕುಲೇಷನ್ ಮಾಡಬೇಕು, 9 ಮಂತ್ಸಿಗೆ ಕ್ಯಾಲ್ಕುಲೇಷನ್ ಮಾಡಬೇಕು. ಅದನ್ನು ಫುಲ್ ಅಮೌಂಟ್ನ ಡಿಸೀಸ್ ಪಾರ್ಟ್ನರಿಗೆ ಕೊಡಬೇಕಾಗುತ್ತಾ, ಇಲ್ಲ ಅಲ್ವಾ. ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಎಕ್ಸಿಕ್ಯೂಟರಿಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಬೈ P&L ಸಸ್ಪೆನ್ಸ್ ಅಕೌಂಟ್ ಎಷ್ಟಿದೆ, 20,000 ಇದೆ ಅಲ್ವಾ. ಎಷ್ಟು ಮಂತ್ಸ್ ಕ್ಯಾಲ್ಕುಲೇಷನ್ ಇದೆ, 9 ಮಂತ್ಸ್ ಕ್ಯಾಲ್ಕುಲೇಷನ್. ಸೊ 9 ಡಿವೈಡೆಡ್ ಬೈ 12. ಸೊ ಅದನ್ನು ಯಾವ ರೇಷಿಯೋದಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ, 4/10 ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಅಮೌಂಟ್ ಬರುತ್ತೆ, 6,000 ಬರುತ್ತಲ್ವಾ. ಈ 6,000ನ ದಿನೇಶ್ ಎಕ್ಸಿಕ್ಯೂಟರಿಗೆ ಅಕೌಂಟಿಗೆ ಕೊಡ್ತಾ ಇದ್ದೀವಿ ಅಂತಂದರೆ ಏನಾಗುತ್ತೆ, ಲಯಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಸೊ ಲಯಬಿಲಿಟಿ ಇನ್ಕ್ರೀಸ್ ಆದರೆ ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಬೇಕು. ಎಲ್ಲ ಇನ್ಫಾರ್ಮೇಷನ್ನ ರೆಕಾರ್ಡ್ ಮಾಡಾದ್ಮೇಲೆ ಏನು ಮಾಡಬೇಕಾಗುತ್ತೆ, ಯಾವ ಸೆಟ್ ಜಾಸ್ತಿ ಬ್ಯಾಲೆನ್ಸ್ ಇದೆ ಅಂತ ನೋಡಬೇಕಲ್ವಾ. ಸೊ ಯಾವ ಸೆಟ್ ಜಾಸ್ತಿ ಬ್ಯಾಲೆನ್ಸ್ ಇದೆ, ಕ್ರೆಡಿಟ್ ಸೈಡ್ ಜಾಸ್ತಿ ಬ್ಯಾಲೆನ್ಸ್ ಇದೆ. ಎಷ್ಟಿದೆ, 1,20,000 ಇದೆ ಅಲ್ವಾ. ಸೇಮ್ 1,20,000ನ ನಾವು ಡೆಬಿಟ್ ಸೈಡಲ್ಲಿ ಸಹ ರೆಕಾರ್ಡ್ ಮಾಡಬೇಕಾಗುತ್ತೆ. ಸೊ ಎಷ್ಟಿದೆ, 1,20,000. ಸೊ ಫ್ರಮ್ 1,20,000 ಇಫ್ ಯು ಮೈನಸ್ 5,000 ರೂಪೀಸ್ ಏನು ಆನ್ಸರ್ ಬರುತ್ತೆ, 1,15,000 ರೂಪೀಸ್ ಬರುತ್ತೆ. ಇದನ್ನು ನಮಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ 1,15,000 ಇದೆ. ಯಾವಾಗ ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ, ನೆಕ್ಸ್ಟ್ ಅದನ್ನು ನಾವು ಓಪನಿಂಗ್ ಬ್ಯಾಲೆನ್ಸ್ ಆಗಿ ರೆಕಾರ್ಡ್ ಮಾಡಬೇಕು. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ 1,15,000 ರೂಪೀಸ್. ಸೊ ಇಷ್ಟು ಮಾಡಿದ್ರೆ ಈಸಿಯಾಗಿ ನೀವು 6 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಸೊ ನೆಕ್ಸ್ಟ್ ಪ್ರಾಬ್ಲಮಲ್ಲಿ ನಾನು ನಿಮಗೆ ಇನ್ ಕೇಸ್ ಏನಾದರೂ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಫಾರ್ಮೆಟಲ್ಲಿ ಏನಾದರೂ ಕ್ವಶನ್ ಇದ್ದರೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತೇನೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಈ ಕ್ವಶನಲ್ಲಿ ನಿಮಗೆ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಇದೆ ಮತ್ತು ಅದ್ರ ಜೊತೆಗೆ ಅಡ್ಜಸ್ಟ್ಮೆಂಟ್ ಇನ್ಫಾರ್ಮೇಷನ್ ಇದೆ. ಸೊ ಈ ಕ್ವಶನ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಫಾರ್ಮೆಟ್, ವೀಣಾಸ್ ಕ್ಯಾಪಿಟಲ್ ಅಕೌಂಟ್, ಡೆಬಿಟ್ ಮತ್ತು ಕ್ರೆಡಿಟ್ನ ರೆಕಾರ್ಡ್ ಮಾಡಿ. ಸೊ ಸ್ಟಾರ್ಟಿಂಗ್ ಏನು ಮಾಡಬೇಕು, ನಾವು ಇಲ್ಲಿ ಕ್ಯಾಪಿಟಲ್ ಅಕೌಂಟ್ ಅಲ್ವಾ ಪ್ರಿಪೇರ್ ಮಾಡ್ತಿರೋದು, ಅಂದರೆ ಕ್ಯಾಪಿಟಲ್ ಓಪನಿಂಗ್ ಬ್ಯಾಲೆನ್ಸ್ ತೋರಿಸಬೇಕಾಗುತ್ತೆ. ಯಾರು ಕ್ಯಾಪಿಟಲ್ ಬೇಕು ನಿಮಗೆ, ವೀಣಾಸ್ ಕ್ಯಾಪಿಟಲ್. ಸೊ ವೀಣಾಸ್ ಕ್ಯಾಪಿಟಲ್ ಎಷ್ಟಿದೆ, 30,000 ರೂಪೀಸ್ ಇದೆ. ಸೊ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ 30,000. ಸೊ ಕ್ಯಾಪಿಟಲ್ ಅಕೌಂಟ್ ಓಪನಿಂಗ್ ಬ್ಯಾಲೆನ್ಸ್ ಎಲ್ಲಿ ಬರುತ್ತೆ, ಕ್ರೆಡಿಟ್ ಸೈಡಲ್ಲಿ ಬರುತ್ತೆ. ಬ್ಯಾಲೆನ್ಸ್ ಬ್ರಾಟ್ ಡೌನ್ ಆದಮೇಲೆ ಇಲ್ಲಿ ಗುಡ್ ವಿಲ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ P&L ಸಸ್ಪೆನ್ಸ್ ಅಕೌಂಟ್ ಇದೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇದೆ, ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಇದೆ ಅಲ್ವಾ. ಬಟ್ ಇದಕ್ಕೆ ತುಂಬ ಇಂಪಾರ್ಟೆಂಟ್ ಏನು ಅಂದರೆ, ಓಲ್ಡ್ ಬ್ಯಾಲೆನ್ಸ್ ಶೀಟ್ ಫಾರ್ಮೆಟ್ ಕೊಟ್ಟಾಗ ನಿಮಗೆ ಜನರಲ್ ರಿಸರ್ವ್ ಫಂಡ್ ಇದ್ದರೆ ಅದನ್ನು ಸಹ ನಾವು ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರಲ್ಲಿ ಅಥವಾ ಅಡ್ಮಿಷನ್ ಆಫ್ ಎ ಪಾರ್ಟ್ನರಲ್ಲಿ ಮಾಡ್ತಿದ್ವಿ ಅಲ್ವಾ. ಓಲ್ಡ್ ಬ್ಯಾಲೆನ್ಸ್ ಶೀಟ್ ಇದ್ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಏನು ರೆಕಾರ್ಡ್ ಮಾಡ್ತಿದ್ವಿ ನಾವು, ಜನರಲ್ ರಿಸರ್ವ್ ಅಥವಾ ರಿಸರ್ವ್ ಫಂಡ್ ಇದ್ದರೆ ಮತ್ತು ಅಕ್ಯುಮುಲೇಟೆಡ್ ಪ್ರಾಫಿಟ್ ಅಥವಾ ಲಾಸ್ ಇದ್ದರೆ ತೋರಿಸ್ತಿದ್ವಿ ಅಲ್ವಾ. ಈ ಕ್ವಶನಲ್ಲಿ ನಮಗೆ ರಿಸರ್ವ್ ಫಂಡ್ ಇದೆ 6,000, ಅದನ್ನು ನಾವು ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಸೊ ಬೈ ರಿಸರ್ವ್ ಫಂಡ್ ಯಾವ ರೇಷಿಯೋ ಇದೆ ಇಲ್ಲಿ, 5:3:2 ಇದೆ ಅಲ್ವಾ. ಯಾರು ಡಿಸೀಸ್ ಆಗಿರೋದಿಲ್ಲಿ, ವೀಣಾ. ಸೊ ವೀಣಾ ರೇಷಿಯೋ ಎಷ್ಟಿದೆ, 5 ಇದೆ. ಸೊ ಅಂದರೆ ರಿಸರ್ವ್ ಫಂಡ್ 6,000 ಇಂಟು 5/10 ಮಾಡಿದ್ರೆ 3,000 ರೂಪೀಸ್ ಬರುತ್ತೆ. ರಿಸರ್ವ್ ಫಂಡ್ ಆದಮೇಲೆ 1 by 1 ಅಡ್ಜಸ್ಟ್ಮೆಂಟ್ ನೋಡೋಣ. ಗುಡ್ ವಿಲ್ ಟು ಬಿ ವ್ಯಾಲ್ಯೂಡ್ ಅಟ್ 2 years ಪರ್ಚೇಸ್ ಆಫ್ ದ ಆವರೇಜ್ ಪ್ರಾಫಿಟ್ ಆಫ್ ದ ಪ್ರೀವಿಯಸ್ 4 years ವಿಚ್ ವರ್ 2021 13,000 ಇದೆ, 21-22 20,000 ಇದೆ, 22-23 13,000 ಇದೆ, 23-24 15,000 ಇದೆ. ಇಲ್ಲಿ ಡೈರೆಕ್ಟಾಗಿ ಗುಡ್ ವಿಲ್ ಕೊಟ್ಟಿಲ್ಲ. ಲಾಸ್ಟ್ ಪ್ರೀವಿಯಸ್ 3 ಕ್ವಶನಲ್ಲಿ ಏನಾಗ್ತಿತ್ತು, ಫರ್ಮ್ ಗುಡ್ ವಿಲ್ ಕೊಡ್ತಾ ಇದ್ರು, ಇಲ್ಲ ಅಂತ ಅಂದರೆ ಡಿಸೀಸ್ ಪಾರ್ಟ್ನರ್ ಶೇರ್ ಆಫ್ ಗುಡ್ ವಿಲ್ನ ಡೈರೆಕ್ಟಾಗಿ ಕೊಡ್ತಿದ್ರು ಅಲ್ವಾ. ಬಟ್ ಇಲ್ಲಿ ನಮಗೆ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೇಳಿದ್ದಾರೆ. ಯಾವ ಬೇಸ್ ಮೇಲೆ, ಗುಡ್ ವಿಲ್ ಟು ಬಿ ವ್ಯಾಲ್ಯೂಡ್ ಅಟ್ 2 years ಪರ್ಚೇಸ್ ಅಂತ ಕೇಳಿದ್ದಾರೆ ಆಫ್ ದ ಆವರೇಜ್ ಪ್ರಾಫಿಟ್. ಫಸ್ಟ್ ಫೈಂಡ್ ಔಟ್ ದ ಆವರೇಜ್ ಪ್ರಾಫಿಟ್, ದೆನ್ ಯು ಮಲ್ಟಿಪ್ಲೈ ವಿತ್ ಟು ವಾಟ್ ಯು ವಿಲ್ ಗೆಟ್ ಫರ್ಮ್ ಗುಡ್ ವಿಲ್ ಅಂತ ಹೇಳಿದ್ದಾರೆ. ಸೊ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ನೋಡೋಣ. ಸೊ ಗುಡ್ ವಿಲ್ ಕ್ಯಾಲ್ಕುಲೇಷನ್ ಏನು ಮಾಡಬೇಕಾಗುತ್ತೆ, ಇಲ್ಲಿ 4 years ಇನ್ಫಾರ್ಮೇಷನ್ನ ಆ್ಯಡ್ ಮಾಡಿ ಡಿವೈಡ್ ಮಾಡಿ. ಸೊ 12,000 ಪ್ಲಸ್ 20,000 ಪ್ಲಸ್ 13,000 ಪ್ಲಸ್ 15,000 ಆವರೇಜ್ ಬೇಕಲ್ವಾ. ಆವರೇಜ್ಗೆ ಸೇಮ್ ನಂಬರ್ ಆಫ್ ಇಯರ್ಸ್ನ ಡಿವೈಡ್ ಮಾಡಿದ್ರೆ ಆವರೇಜ್ ಸಿಗುತ್ತೆ. 60,000 ಡಿವೈಡೆಡ್ ಬೈ 4 ಮಾಡಿದ್ರೆ 15,000 ರೂಪೀಸ್ ಇದೆ. ಈ 15,000 ಏನೋ ಆವರೇಜ್ ಪ್ರಾಫಿಟ್ ಆಗುತ್ತೆ, ಗುಡ್ ವಿಲ್ ಅಲ್ಲ. ಸೊ ಗುಡ್ ವಿಲ್ಗೆ ಏನು ಹೇಳಿದ್ದಾರೆ, ಗುಡ್ ವಿಲ್ ಟು ಬಿ ವ್ಯಾಲ್ಯೂಡ್ ಅಟ್ 2 years ಪರ್ಚೇಸ್ ಆಫ್ ದ ಆವರೇಜ್ ಪ್ರಾಫಿಟ್ ಆಫ್ ದ ಪ್ರೀವಿಯಸ್ 4 year. ಅಂದರೆ ಗುಡ್ ವಿಲ್ನ ಆವರೇಜ್ ಪ್ರಾಫಿಟ್ ಜೊತೆಗೆ 2ನ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಏನು ವ್ಯಾಲ್ಯೂ ಬರುತ್ತೋ ಅದು ನಿಮಗೆ ಗುಡ್ ವಿಲ್ ಆಗುತ್ತೆ.
ಸೊ ಗುಡ್ ವಿಲ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಏನು ಮಾಡಬೇಕಾಗುತ್ತೆ 15,000 ಇಂಟು 2 ಮಾಡಿದ್ರೆ 30,000 ಬರುತ್ತೆ. ಈ 30,000 ಏನು ನಮಗೆ ಫರ್ಮ್ ಗುಡ್ ವಿಲ್ ಆಗುತ್ತೆ. ಸೊ ಫರ್ಮ್ ಗುಡ್ ವಿಲ್ ಎಷ್ಟಿದೆ ನಮ್ಮ ಹತ್ರ 30,000 ರುಪೀಸ್ ಇದೆ. ಈ 30,000 ರುಪೀಸ್ ಗುಡ್ ವಿಲ್ ಅಲ್ಲಿ ಯಾರ್ ಶೇರ್ ಆಫ್ ಗುಡ್ ವಿಲ್ನ ಕ್ಯಾಲ್ಕುಲೇಟ್ ಮಾಡಬೇಕು ನಾವು? ವೀಣಾ ಶೇರ್ ಆಫ್ ಗುಡ್ ವಿಲ್ ಅಲ್ವಾ? ಯಾವ ರೇಷೋದಲ್ಲಿ? 5 ರೇಷೋದಲ್ಲಿ. ಸೊ ವೀಣಾ 30,000 ಇಂಟು 5/10 ಮಾಡಿದ್ರೆ ಎಷ್ಟು ಬರುತ್ತೆ? 15,000 ರುಪೀಸ್ ಬರುತ್ತೆ. ಸೊ ವೀಣಾ ಶೇರ್ ಆಫ್ ಗುಡ್ ವಿಲ್ ಎಷ್ಟಿದೆ? 15,000 ಇದೆ. ಯಾರು ಪೇ ಮಾಡಬೇಕು ವೀಣಾ ಶೇರ್ ಆಫ್ ಗುಡ್ ವಿಲ್ನ? ವಾಣಿ ಮತ್ತು ರಾಣಿ. ಯಾವ ರೇಷೋದಲ್ಲಿ? ಓಲ್ಡ್ ರೇಷೋ ಎಷ್ಟಿದೆ? 5:3:2 ಇದೆ. ಯಾರು ಡಿಸೀಸ್ ಆಗಿದ್ದಿಲ್ಲಿ? ವೀಣಾ ಅಲ್ವಾ? ಸೊ ಕಂಟಿನ್ಯೂಯಿಂಗ್ ರೇಷೋ ಎಷ್ಟಾಗುತ್ತೆ? 3:2 ರೇಷೋದಲ್ಲಿ ಕಾಂಟ್ರಿಬ್ಯೂಟ್ ಮಾಡಬೇಕಾಗುತ್ತಲ್ವಾ? ಸೊ 3:2ನಲ್ಲಿ ಕ್ಯಾಲ್ಕುಲೇಟ್ ಮಾಡಿ. ವಾಣಿ 15,000 ಇಂಟು 3/5 ಮಾಡಿದ್ರೆ 9,000 ಬರುತ್ತೆ. ರಾಣಿ 15,000 ಇಂಟು 2/5 ಮಾಡಿದ್ರೆ 6,000 ರುಪೀಸ್ ಬರುತ್ತೆ. ಸೊ ಏನಾಗ್ತಿದೆ? ವಾಣಿ ಮತ್ತು ರಾಣಿ ವೀಣಾಗೆ ಗುಡ್ ವಿಲ್ನ ಪೇ ಮಾಡಿದ್ರೆ ವೀಣಾಸ್ ಕ್ಯಾಪಿಟಲ್ ವಿಲ್ ಇನ್ಕ್ರೀಸ್. ಕ್ಯಾಪಿಟಲ್ ಇನ್ಕ್ರೀಸ್ ಆದರೆ ಯಾವ ಸೈಡ್ ರೆಕಾರ್ಡ್ ಮಾಡ್ತೀವಿ? ಕ್ರೆಡಿಟ್ ಸೈಡ್ ರೆಕಾರ್ಡ್ ಮಾಡ್ತೀವಿ. ಬೈ ವಾಣೀಸ್ ಕ್ಯಾಪಿಟಲ್ ಎಷ್ಟು ಕ್ಯಾಲ್ಕುಲೇಷನ್ ಮಾಡಿದ್ದೀವಿ? 9,000 ಅಲ್ವಾ? 9,000 ಬೈ ರಾಣೀಸ್ ಕ್ಯಾಪಿಟಲ್ ಅಕೌಂಟ್ ಎಷ್ಟು ಕ್ಯಾಲ್ಕುಲೇಟ್ ಮಾಡಿದ್ದೀವಿ? 6,000 ರುಪೀಸ್. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್, share in the profit from the date of last balance sheet till to the date of death to be calculated on the basis of last year profit. P&L suspense ಅಕೌಂಟ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೇಳಿದ್ದಾರೆ ಬೇಸ್ಡ್ ಆನ್ ಪ್ರೀವಿಯಸ್ ಇಯರ್ ಪ್ರಾಫಿಟ್. ಸೊ ಪ್ರೀವಿಯಸ್ ಇಯರ್ ಪ್ರಾಫಿಟ್ ಎಷ್ಟಿದೆ ಇಲ್ಲಿ? 2023-24 ಅಲ್ಲಿ 15,000 ರುಪೀಸ್ ಇದೆ ಅಲ್ವಾ? ಸೊ ಅದನ್ನು ಬೇಸ್ ಆಗಿ ತೊಗೊಂಡು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ 15,000 ಇಂಟು ಮಂತ್ಸ್ ಕ್ಯಾಲ್ಕುಲೇಷನ್ ಮಾಡಬೇಕಲ್ವಾ? ಸೊ ಯಾವಾಗ ಡಿಸೀಸ್ ಆಗಿರೋದು ಪಾರ್ಟ್ನರ್ ಇಲ್ಲಿ? ವೀಣಾ ಡೈಡ್ ಆನ್ 30th September 2024 ಅಂದರೆ ಬಿಗಿನಿಂಗ್ ಆಫ್ ದ ಫೈನಾನ್ಷಿಯಲ್ ಇಯರಿಂದ ಡೇಟ್ ಆಫ್ ಡೆತ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಮಂತ್ ಟೋಟಲ್ ಎಷ್ಟಿದೆ? 6 ಮಂತ್ ಇದೆ ಅಲ್ವಾ? ಸೆಪ್ಟೆಂಬರ್ನ ಯಾಕೆ ಕನ್ಸಿಡರ್ ಮಾಡ್ತಿದ್ವಿ? ಬಿಕಾಸ್ ಎಂಡ್ ಆಫ್ ದ ಮಂತ್ ಡಿಸೀಸ್ ಆಗಿರೋದ್ರಿಂದ ಸೆಪ್ಟೆಂಬರ್ ಮಂತಲ್ಲಿ ಸಹ ಕಾಂಟ್ರಿಬ್ಯೂಷನ್ ಇದೆ. ಸೊ 6 ಮಂತ್ಸ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ 15,000 ಇಂಟು 6/12 ಇಂಟು 5/10 3,750 ರುಪೀಸ್ ಬರುತ್ತೆ. P&L ಸಸ್ಪೆನ್ಸ್ ಆದಮೇಲೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಟು ಬಿ ಅಲೋಡ್ ಅಟ್ 12% ಪರ್ ಆ್ಯನಮ್. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಮಾಡಬೇಕಲ್ವಾ? ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಟ್ಟರೆ ಏನಾಗುತ್ತೆ? ಕ್ಯಾಪಿಟಲ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ಬೈ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಕೌಂಟ್ ಎಷ್ಟು ಕ್ಯಾಲ್ಕುಲೇಟ್ ಮಾಡಬೇಕು? 30,000 ಅಲ್ವಾ? ಯಾವ ಪರ್ಸೆಂಟೇಜ್? 12% ಇದೆ. ಸೊ ಎಷ್ಟು ಮಂತಿಗೆ ಕ್ಯಾಲ್ಕುಲೇಟ್ ಮಾಡಬೇಕು? 6 ಮಂತ್ಸ್ಗೆ. ಸೊ 30,000 ಇಂಟು 12/100 ಇಂಟು 6/12 ಮಾಡಿದ್ರೆ 1,800 ರುಪೀಸ್ ಬರುತ್ತೆ. ಒನ್ ಲಾಸ್ಟ್ ಅಡ್ಜಸ್ಟ್ಮೆಂಟ್, ಶೇರ್ ಇನ್ ದ ರಿವ್ಯಾಲ್ಯೂಯೇಷನ್ ಅಕೌಂಟ್ ಬ್ಯಾಲೆನ್ಸ್ ಹಿಸ್ ಶೇರ್ ಈಸ್ ₹5,000. ಏನು ಬ್ಯಾಲೆನ್ಸ್ ಇದು ನಮಗೆ? ಕ್ರೆಡಿಟ್ ಬ್ಯಾಲೆನ್ಸ್. ಕ್ರೆಡಿಟ್ ಬ್ಯಾಲೆನ್ಸ್ ಅಂತ ಅಂದರೆ ಏನಾಗುತ್ತೆ? ಪ್ರಾಫಿಟ್ ಆಗುತ್ತೆ. ಸೊ ಪ್ರಾಫಿಟ್ನ ಏನಾದರೂ ನಾವು ಡಿಸೀಸ್ ಪಾರ್ಟ್ನರ್ಗೆ ಟ್ರಾನ್ಸ್ಫರ್ ಮಾಡಿದ್ರೆ ಏನಾಗುತ್ತೆ? ಕ್ಯಾಪಿಟಲ್ ವಿಲ್ ಇನ್ಕ್ರೀಸ್ ಅಲ್ವಾ? ಸೊ ಏನು ಮಾಡಬೇಕಾಗುತ್ತೆ? ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಬೇಕಾಗುತ್ತೆ. ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್ ಕಂಪ್ಲೀಟ್ 5,000ನ ರೆಕಾರ್ಡ್ ಮಾಡಿ. ಬೇರೆ ಏನಾದರೂ ಇನ್ಫಾರ್ಮೇಷನ್ ಇದೆಯಾ? ಇಲ್ಲ ಅಲ್ವಾ? ಸೊ ಏನು ಮಾಡಬೇಕಾಗುತ್ತೆ? ಬ್ಯಾಲೆನ್ಸಿಂಗ್ ಮಾಡಬೇಕಾಗುತ್ತೆ. ಕ್ರೆಡಿಟ್ ಸೈಡಲ್ಲಿ ಎಷ್ಟಿದೆ? 58,550 ಇದೆ. ಸೇಮ್ ಅಮೌಂಟ್ನ ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಿ ಬ್ಯಾಲೆನ್ಸಿಂಗ್ ಫಿಗರ್ ನಮಗೆ ವೀಣಾಸ್ ಎಕ್ಸಿಕ್ಯೂಟರ್ ಅಕೌಂಟ್ ಆಗುತ್ತೆ. ಸೊ ಇದು ನಮಗೆ ಆನ್ಸರು. ಸೊ ಇಷ್ಟು ಮಾಡಿದ್ರೆ ನಿಮಗೆ ಈಸಿಯಾಗಿ 6 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ನಾರ್ಮಲಾಗಿ ಎಕ್ಸಾಮಲ್ಲಿ ಬುಲೆಟಿನ್ ಪಾಯಿಂಟ್ಸಲ್ಲಿ ಕ್ವಶನ್ ಬರುತ್ತಾ ಅಥವಾ ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ಶೀಟ್ ಕೊಟ್ಟು ಅಡ್ಜಸ್ಟ್ಮೆಂಟ್ ಕೊಡ್ತಾರಾ ಅಂತ ಅಂದರೆ ಇಯರ್ಲಿ ಒಂದೊಂದು ಸಲ ಚೇಂಜ್ ಮಾಡ್ತಾರೆ. 1 ಇಯರ್ ನಿಮಗೆ ಬುಲೆಟಿನ್ ಪಾಯಿಂಟ್ಸಲ್ಲಿ ಕೊಟ್ಟರೆ 1 ಇಯರ್ ಈ ಥರ ಕೊಡ್ತಾರೆ. ಬಟ್ ಮೆಥಡ್ ಆಫ್ ಕ್ಯಾಲ್ಕುಲೇಷನ್ ಸೇಮ್ ಆಗುತ್ತೆ ಎಕ್ಸೆಪ್ಟ್ ದ ಗುಡ್ ವಿಲ್ ಕ್ಯಾಲ್ಕುಲೇಷನ್ ಅಲ್ವಾ? ಸೊ ಈ ಥರ ಸಿಮಿಲರ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ನಿಮಗೆ ಈಸಿಯಾಗಿ ಈ ಪ್ರಾಬ್ಲಮ್ ಸಹ ಅರ್ಥ ಆಗುತ್ತೆ. ನಿಮಗೆ ಬೇರೆ ಪ್ರಾಬ್ಲಮ್ ಏನಾದರೂ ಸಾಲ್ವ್ ಮಾಡಬೇಕು ಕ್ವಶನ್ ಬ್ಯಾಂಕಿಂದ ಡೆತ್ ಆಫ್ ಎ ಪಾರ್ಟ್ನರ್ ಕಾನ್ಸೆಪ್ಟಲ್ಲಿ ಅಂತ ಅಂದರೆ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಮತ್ತು ಯೂಸ್ಫುಲ್ ಅನಿಸಿದರೆ ಮಾತ್ರ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಯೋರ್ ಸಪೋರ್ಟ್ motivates us to come up with more helpful videos like this. Let's simplify commerce together.